वास्तव न्यूज में स्वागत है आपका। मैं सर नागटान मतक क्षेत्र के एमएलए देवानंद चौहान आज प्रेस मीट की। प्रेस मीट में ये बताया गया कि भ्रष्टाचार अधिकारी ज्यादा से ज्यादा है। अगर कोई आम जनता अगर किसी को वोट देकर चुनाव में अगर जीत लाती है जनता, तो इनको अपनी सेवा करने के लिए, अपनी दुख दर्द के अंदर शामिल होने के लिए एक एमएलए बनाना तो जनता का काम है। हर कोई मुसीबत, चाहे रोड, पानी, बिजली, कुछ भी हो, अधिकारी तो जनता की तो बात कुछ मानते हैं, कुछ नहीं मानते। इसीलिए जनता वोट में देकर चुनाव में जीत कर लाते हैं। अब तो नागटान मतक क्षेत्र के एमएलए देवानंद चौहान साफ सीधा ये कह रहे हैं कि भ्रष्टाचार अधिकारी तो ज्यादा है। अगर ज्यादा है तो भ्रष्टाचार अधिकारी, तो ऐसे अधिकारियों को लाना और ना लाना ये तो संबंधित मतक क्षेत्र के एमएलए के हाथ में ही रहता है। ये तो सभी को मालूम है। अब तो नाराजगी भी जता रहे हैं और यहाँ पर एमएलए इन्होंने अधिकारियों के खिलाफ भी कह रहे हैं कि जहाँ देखो वहाँ रोड लाइन, सब कुछ ड्रेनेज गिरनेज के बारे में साफ सीधा अपने दिल में जो कुछ भी है सब कुछ तो बता दिए। तो इतना बताने के बावजूद आप एमएलए रहकर ही क्या फायदा? जो आपकी बात जो अधिकारी नहीं मानते तो एमएलए का क्या काम है? तो ये तो साफ सीधा एक मालूम ही हो जाता है यहाँ पर। अब तो अगले एपिसोड में ही, यानी कि आते हुए दिनों में ही पता चल जाएगा कि कौन जीतेगा कौन हारेगा। ये तो जनता के ही हाथ में है। देखेंगे मुझसे ही भी ज्यादा यहाँ के एमएलए प्रेस मीट में क्या कहते हैं, आपको दिखाते हैं पूरी वीडियो में। देखिए एक रिपोर्ट में। ಗೋಚರವಾಗಿದ್ದು ಕೂಡ ತಮಗೆ ಇವತ್ತು ಒಂದು ನಾನು ನಿರೀಕ್ಷೆ ಇಟ್ಟಿದ್ದೇನೆ ಅಲ್ಲಿ ಕ್ಷೇತ್ರದ್ದು. ಯಾಕಂದ್ರೆ ನಮ್ಮ ವಿರುದ್ಧ ಅತ್ಯಂತ ಪ್ರಭಾವಶಾಲಿ ಆಗಿರ್ತಕ್ಕಂಥ ನಾಯಕರ ಚಿರಂಜೀವಿ ಅವರು ನಿಂತಿದ್ರು. ಅವರು ಕೂಡ ಸೋಲನ್ನು ಅನುಭವಿಸಿದ್ರು. ಆನಂತರ ಉನ್ನತ ಮಟ್ಟಕ್ಕೆ ಅವರು ಏರಿದ ನಂತರ ನಾನು ಬಹಳಷ್ಟು ಖುಷಿ ಪಟ್ಟಿದ್ದೆ. ನಮ್ಮ ಕ್ಷೇತ್ರಕ್ಕೆ ಇನ್ನು ಹೆಚ್ಚಿನ ಅನುದಾನ ಬರ್ಬೋದು, ಆನಂತರ ಕ್ಷೇತ್ರದ ಅಭಿವೃದ್ಧಿ ಆಗ್ಬೋದು, ಆನಂತರ ತಮ್ಮ ಮಕ್ಕಳ ಒಂದು ಮುಂದಿನ ರಾಜಕೀಯ ಭವಿಷ್ಯಕ್ಕೋಸ್ಕರ ಕ್ಷೇತ್ರಕ್ಕೆ ಅನುದಾನ ಹರಿದು ಬರ್ಬೋದು ಅಂತ ಹೇಳಿ ಒಂದು ವಿಚಾರ ನಾವು ಬಹಳಷ್ಟು ಆಸೆ ಆಕಾಂಕ್ಷೆ ಪಟ್ಟಿದ್ದೇವೆ. ಆನಂತರ ಅದು ಬರುತ್ತಾ ಸಂಪೂರ್ಣವಾಗಿ ಅದು ಕನಸಾಗಿ ಉಳಿದ ಹಾಗೆ ಅದು ನನಸಾಗುವಂತ ಕೆಲಸ ಆಗಲಿಲ್ಲ. ಸಮ್ಮಿಶ್ರ ಸರ್ಕಾರದಲ್ಲಿ ಎಷ್ಟೋ ಬಜೆಟ್ ಸಾವಿರಾರು ಕೋಟಿಗಳ ಬಜೆಟ್ ಅನ್ನು ಕೂಡ ನಾವು ಇಟ್ಟಿದ್ದೇವೆ. ಅದನ್ನ ಹಿಂದಕ್ಕೆ ಬಿಡುವಂಥದ್ದು ಕೆಲಸ ಮಾಡಿದರ ಹೊರತಾಗಿ ಅದನ್ನ ಜನತೆಗೆ ಮಾಡಿರ್ತಕ್ಕಂಥ ನಾಗಟಾನ್ ಮತಕ್ಷೇತ್ರದ ಜನತೆಗೆ ಮಾಡಿರ್ತಕ್ಕಂಥ ಅನ್ಯಾಯ ಮಾಡಿದ್ದರ ಹೊರತಾಗಿ ಅದನ್ನ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಯಾವುದೇ ರೀತಿಯಿಂದ ಇಲ್ಲಿವರೆಗೆ ಸಹಕಾರ ಸಹಿತ ಆಗಲಿಲ್ಲ. ಆನಂತರ ಪ್ರಥಮ ಬಾರಿಗೆ ಅತ್ಯಂತ PWD ಖಾತೆ ಸಹಿತ ವಹಿಸಿಕೊಂಡ್ರು. ಆನಂತರ ಈಗ ನೀರಾವರಿ ಕ್ಷೇತ್ರ ಕೂಡ ಅವರು ಈಗ ಉನ್ನತ ಮಟ್ಟದಲ್ಲಿ ಇದ್ದಾರೆ. ಮೇನ್ ನಾಗಟಾನ್ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಕೆನಾಲ್, ಯಾಕಂದ್ರೆ 10 ವರ್ಷಗಳ ಸತತವಾಗಿ ನಡ್ಕೊಂಡು ಬಂದಿರತಕ್ಕಂಥ ಕೆನಾಲ್ ಸರ್. ಇವತ್ತು ಚಿಮ್ಮಲ್ಗಿ ಇರ್ಬೋದು, ಇವತ್ತು ಕೃಷ್ಣಾ ಮೇಲ್ದಂಡೆ ಆಗಿರ್ಬೋದು, ಇವು ಎಲ್ಲ ಏನು ಬಿಜಾಪುರ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆನಾಲ್ಗಳು ಎಲ್ಲ ಅರ್ಧಂಬರ್ಧ ಆಗ್ಬಿಟ್ಟವ್ರು. ಮೈನರ್ ಕೆಲಸಗಳು, ಆ ರೈತರ ಮನವೊಲಿಸಿ ಮಾಡುವಂಥದ್ದು ಕೆಲಸಗಳು. ಇವಾಗ ಅದನ್ನ ಮಾಡಿದ್ರೆ ಇನ್ನು ಎಷ್ಟೋ ರೈತರಿಗೆ ಅನುಕೂಲ ಆಗುವಂಗ ಮತ್ತು ಕ್ಷೇತ್ರಕ್ಕೆ ಅನುಕೂಲ ಆಗುವಂಗ ಒಂದು ಕೆಲಸ ಆಗ್ತದೆ. ಹಿಂದಿನ ಒಂದು ಮಾಜಿ ಸಚಿವರು ಇವತ್ತು ಅವರು ಒಂದು ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರು ಒಂದು ಬಕ್ಸಿ ನೀರು ಜಿಲ್ಲೆಗೆ ಕೊಟ್ರಿ ಅಂತ ಹೇಳಿದ ಪ್ರಕಾರ ಅವರು ಇಡೀ ಜಿಲ್ಲೆಗೆ ಹಸಿರು ಕ್ರಾಂತಿ ಮಾಡುವಂಥದ್ದು ಕೆಲಸನ ಅವ್ರು ಮಾಡಿದ್ರು. ಆದರೆ ಈಗಿದ್ದವರು ಮಾತ್ರ ಅದಕ್ಕೆ ಇರ್ತಕ್ಕಂಥ ಸಣ್ಣ ಪುಟ್ಟ ಟೆಕ್ನಿಕಲ್ ಸಮಸ್ಯೆಗಳನ್ನ ಬಗೆಹರಿಸಲಿ ಕೂಡ ವಿಫಲವಾಗಿದ್ದಾರೆ. ಕನ್ನೂರು ಬ್ರಾಂಚ್ ಕೆನಾಲ್ಗಳು ಟೆಂಡರ್ ಆದ್ರಿ. ಆನಂತರ ಭೀಮಾ ನದಿಗೆ ಅಡ್ಡಲವಾಗಿರ್ತಕ್ಕಂಥ ಉಮ್ರಾಣಿ ಬ್ಯಾರೇಜ್ ಕೂಡ ಇವತ್ತು ಸ್ಯಾಂಕ್ಷನ್ ಆಯ್ತು. ಆ ಸಮ್ಮಿಶ್ರ ಸರ್ಕಾರದಲ್ಲಿ ಸ್ಯಾಂಕ್ಷನ್ ಆಗಿದ್ರೆ ಜನಕ್ಕೆ ನಾವು ಪೂಜೆಗೆ ಸಹಿತ ಕರೀಲಿಲ್ಲ, ಶಿಷ್ಟಾಚಾರ ಸಹಿತ ಅಲ್ಲಿ ಉಲ್ಲಂಘನೆ ಮಾಡಿದ್ರು. ಈ ರೀತಿಯಾಗಿರ್ತಕ್ಕಂಥದ್ದು ಆಡಳಿತನ ಬೇಕಾಗಿಲ್ರಿ.
ಮತ್ತು ಅವ್ರ ಹಿಂಬಾಲಕರಿಗೆ ಅದನ್ನ ಗುತ್ತಿಗೆ ಕೊಡುವುದು. ಈಗ ಟೆಂಡರ್ ಯಾರ ಹೆಸರಲ್ಲಿ ಮಾಡಿರ್ತಾರ ಅವ್ರ ಹಿಂಬಾಲಕರಿಗೆ ಗುತ್ತಿಗೆ ಕೊಡುವುದು. ಇವತ್ತು ಸಾತಲ್ಗಾಂವ್ ರಸ್ತೆ ಆಗಲಿ, ಇವತ್ತು ಕಣ್ಣೂರು ಕೆನಾಲ್ ಆಗಲಿ, ಎಲ್ಲ ಹಿಂಬಾಲಕರಿಗೆ ಕೊಟ್ಟು ಅದನ್ನ ಅಧಿಕಾರಿಗಳು ಮಾತಾಡಕ್ಕೆ ಅನಿಸ್ತಾರೆ. ಅದನ್ನ ಹಿಂಬಾಲಕರಿಗೆ ಕೊಟ್ರೆ ಕಳಪೆ ಮಟ್ಟದ ಕೆಲಸ ಆಗ್ತದೆ. ಕಳಪೆ ಮಟ್ಟದಾಗಿದೆ ಯಾರ ಕೇಳಿದರೆ ಅಧಿಕಾರಿಗಳು ಅದನ್ನು ತಲೆ ಕೆಡಿಸ್ಕೊಳಂಗೆ. ಯಾಕಂದ್ರೆ ಹಿಂದೆ ಬೇಲಿನೇ ಎದ್ದು ಹೊಲ ಮೇಯುವಾಗ ಈಗ ಅದರ ಹಂಚಿಕೆ ಯಾರಿಗಿರ್ತದೆ, ಆ ಪರಿಸ್ಥಿತಿಯಾಗಿ ನಮ್ಮ ಕ್ಷೇತ್ರದಾಗಿದೆ. ಇವತ್ತು ಕೆನಾಲ್ಗಳ ಪರಿಸ್ಥಿತಿ ಕೂಡ ಇದನ್ನಾಗಿದೆ. ಇವತ್ತು ತಾವು ಒಬ್ಬ ಕ್ಷೇತ್ರದ ಜನಪ್ರತಿನಿಧಿಯಾಗಿ ನಾವು ನಿಮಗೆ ಮನವಿ ಮಾಡ್ಕೊಳ್ಳೋದೇನೆಂದ್ರೆ, ಇವತ್ತು ನೀವು ನನಗನ್ಯಾಯ ಮಾಡ್ತಾ ಇಲ್ಲ. ಇವತ್ತು ನಾಲ್ಕಾಣ್ ಮತಕ್ಷೇತ್ರದ ಜನತೆಗೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ. ಇವತ್ತು ಪ್ರತಿಯೊಂದು ಮೂಲಭೂತ ಸೌಕರ್ಯ ನಾವು ತಂದಿದ್ದನ್ನು ಸಹಿತ ಅದನ್ನ ಒಳ್ಳೆ ತಡೆ ಹಿಡಿಯುವ ಮುಖಾಂತರ ತಾವು ಕೂಡ ಇದನ್ನು ಅನ್ಯಾಯ ಮಾಡ್ತಾ ಇದ್ದೀರಿ. ದಯಮಾಡಿ ಅದನ್ನು ಮಾಡುವುದು ಕೆಲಸ ಬೇಡ. ನಾವು ನೀವು ಕೂಡಿ ಇನ್ನೂ ಹೆಚ್ಚಿನ ಜನರ ಕೆಲಸ ಮಾಡೋಣ ಅಂತೇಳಿ ತಮ್ಮ ಮೂಲಕ ಮಾನ್ಯ ಸಚಿವರಿಗೂ ಮತ್ತು ಸರ್ಕಾರಕ್ಕೂ ಕೂಡ ನಾನು ಮನವಿ ಮಾಡ್ತೀನಿ ಸರ್. ಇವತ್ತು ಸರ್ಕಾರ ಘೋಷಣೆ ಮಾಡಿದ್ದನ್ನು ಹೊರತಾಗಿ ಅಲ್ಲಿ ಯಾವುದೇ ಇಲಾಖೆಗಳು ಕಾರ್ಯನಿರ್ವಹಣೆ ಇಲ್ಲ. ತಹಸೀಲ್ದಾರ್ ಆಫೀಸು, ಕೆಲವೊಂದು ಆಫೀಸ್ ಬಿಟ್ಟು ಯಾವುದೇ ರೀತಿಯಿಂದ ಮೂಲಭೂತ ಸೌಕರ್ಯಗಳಿರುವಂಥದ್ದು ತಾಲೂಕು ಇವತ್ತು ಘೋಷಣೆಗೆ ಮಾತ್ರ ಸೀಮಿತವಾಗಿದೆ ಹೊರತಾಗಿ ಕಾರ್ಯರೂಪಕ್ಕೆ ನಾವು ವಿರೋಧದಲ್ಲಿ ಇದ್ದೀವಿ. ಯಾವುದಾದ್ರೂ ಕಾರ್ಯ ನಾವು ಮಾಡಬೇಕಂದ್ರೆ ಇಂಡಿ ತಾಲೂಕಿನವರು ಅಲ್ಲಿ ಬರಬೇಕು. ಆನಂತರ ಅಲ್ಲಿ ಸ್ಥಳೀಯವಾಗಿ ಮತ್ತು ಚಟ್ಟಣ ತಾಲೂಕಿಗೆ ಬಹಳಷ್ಟು ಗ್ಯಾಪ್ ಆಗೋದ್ರಿಂದ ಜನಸಾಮಾನ್ಯರ ಸಂಕಷ್ಟಗಳನ್ನ ಪೂರ್ಣಗೊಳಿಸುವಂಥ ಕೆಲಸ ಇವತ್ತು ಪೂರ್ಣ ಪ್ರಮಾಣದಲ್ಲಿ ಆಗ್ತಾ ಇಲ್ಲ ಅಂತೇಳಿ ನಾನು ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡ್ಕೊತೀನಿ. ಪೂರ್ಣ ಪ್ರಮಾಣದ ಅಧಿಕಾರ ಇವತ್ತು ತಾಲೂಕಾ ಮಟ್ಟದಲ್ಲಿ ಕೊಡ್ರಿ, ಆನಂತರ ವಿಶೇಷ ಬಜೆಟ್ ಕೂಡ ಕೊಡ್ರಿ ಅಂತೇಳಿ ತಮ್ಮ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಕೂಡ ನಮ್ಮ ಏಜೆಂಟ್ರ ಮುಖಾಂತರ ಹೋಗ್ತಾ ಇದೆ. ಅದು 10,000 ಕೊಡ್ಬೇಕು ಕಮಿಷನ್. ಈ ಕಾರ್ಮಿಕ ಇಲಾಖೆಯ ಕರ್ಮಕಾಂಡ. ಅನಂತರ ಅಲ್ಲಿ ಆಫೀಸಲ್ಲಿ ಏಜೆಂಟ್ ಮುಖಾಂತರ ಮುಗಿಸ್ಬೇಕ್ರಿ, ಮತ್ತೆ ಡೈರೆಕ್ಟ್. ಹೀಗಾಗಿ ಆ ಕಾರ್ಮಿಕರಾಗಿ ಉಳಿದಾದ್ರಿ. ಆನಂತರ ಶ್ರೀಮಂತರು ಕಾರ್ಮಿಕರಾಗಿ ಲಾಭ ಕೊಡ್ಬೇಕು. ಈಗ ನೀವು ವಿರೋಧ ಪಕ್ಷ, ಇಂಡಿ ಶಾಸಕರು ವಿರೋಧ ಪಕ್ಷದಾರ, ಬಬಲೇಶ್ವರ ಮತ ವಿರೋಧ ಪಕ್ಷದಲ್ಲೇ ಇರೋದು, ಪಕ್ಷ ಬೇರೆ ಇರ್ಬೋದು. ಅವರು ಈ ತರ ವಿಷಯ ನಿಮ್ಗೆ ಗಮನಕ್ಕೆ ತಂದ್ರೆ ನಮ್ಮ ಕಡೆನೋ ತಾರತಮ್ಯ ಆಗತೈತೆ ಅಂತ ನಮ್ಗೆ ಹೇಳ್ಯಾರೋ ಅಥವಾ ಬರೀ ನಿಮ್ಗಷ್ಟೇ ಆಗತೈತೆ ಅವ್ರಿಗೆ? ಈ ಜಿಲ್ಲೆಯಲ್ಲಿ ಅನ್ನೋದಕ್ಕಿಂತ ರಾಜ್ಯದಲ್ಲಿಯೇ ಅತ್ಯಂತ ಹಿಂಸೆ ಪಡ್ತಕ್ಕಂಥ ಶಾಸಕರು ಯಾರಿದ್ದಾರೆ ಅದು ನಾನು. ಇಷ್ಟೊಂದು ಹಿಂಸೆಯ ರಾಜಕಾರಣ ನನ್ನ ಜೀವನದಲ್ಲಿ ನೋಡ್ತೀನೋ ಇಲ್ಲ ಗೊತ್ತು. ಈಗಂತೂ ಬಹಳ ಈಗ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಸರ್, ಭೀಮಾ ತೀರದ ಹಂತಕರು ಏನು ನಾವು ಹೇಳ್ತೀವಿ, ಅವರೆಲ್ಲ ಟೋಟಲ್ಗೆ ಮರುಳ ಮಾಫಿಯಾದ ದಂಧೆಗೆ ಎದ್ಬಿಟ್ಟಾರೆ. ಈಗ ಆ ನಂತರ ಪ್ರಭಾವಿ ನಾಯಕರ ಒಂದು ಕೈಯಾಗ ಬಾಲಂಗೋಸಿಯಾಗಿ ಟೆಂಡರ್ ಯಾರ ಹೆಸರಲ್ಲೇ ಮಾಡೋದು, ಕೆಲಸ ಅವ್ರು ಮಾಡೋದು. ಈ ಪ್ರತಿಯೊಂದು ಅದೇ ನಡೆದಿದೆ ಸರ್ ಕ್ಷೇತ್ರದೊಳಗ. ಇದನ್ನ ನಡೆದ ಹೊರತಾಗಿ ಡೆವಲಪ್ ಮಾಡ್ಬೇಕಂತ ಹೇಳಿ ಯಾರು ಉದ್ದೇಶ ಇಷ್ಟೆಲ್ಲ ಆದ್ರೂ ನೀವು ಯಾಕೆ ಸಿಎಂ ಸರ್? ಸಿಎಂ ಅವ್ರ ಗಮನಕ್ಕೆ ಯಾಕೆ ಸರ್, ಇವತ್ತು ನಮ್ಮ ರಾಜ್ಯ ನಮ್ಮ ಸಭಾಧ್ಯಕ್ಷರ ಗಮನಕ್ಕೆ ಸಹಿತ ನಾವು ಪತ್ರದ ಮುಖಾಂತರ ಈಗ ನಮಗೆ ರಕ್ಷಣೆ ಮಾಡೋರು ಅವರು ಇಲ್ಲ ಸರ್. ಸಭಾಧ್ಯಕ್ಷರ ರಕ್ಷಣೆ ಮಾಡೋದು, ಸಭಾಧ್ಯಕ್ಷರು ಗೌರವಾನ್ವಿತ ಸಭಾಧ್ಯಕ್ಷರಿಗೆ ನನ್ನ ಮನವಿಗಳು ಕೊಟ್ಟರು ಕೂಡ 2 ವರ್ಷ ಆದ್ರೆ ಹಂಗೆ ಬಿದ್ದು. ಇಲ್ಲಿವರೆಗೆ ನನ್ನ ಹಕ್ಕು ಬಾಧ್ಯತೆ ಕೊಟ್ಟರು ಕೂಡ ಇಲ್ಲಿವರೆಗೆ ನನ್ನ ಹಕ್ಕನ್ನು ರಕ್ಷಣೆ ಮಾಡುವ ಕೆಲಸ ಕೂಡ ಮಾನ್ಯ ಸಭಾಧ್ಯಕ್ಷರಿಗೆ ಆಗಿಲ್ರಿ. ಅಂದ್ರೆ ಯಾವ ಮಟ್ಟದೊಳಗೆ ನಾವು ತುಳಿತಕ್ಕೆ ಒಳಪಟ್ಟಿನ ಅಂತೇಳಿ ಅವ್ರ ಈಗ ಬಿಜೆಪಿ ಅಂತ ಹೇಳಿದ್ರಿ, ಇವರು ಜೀವಂತಿದ್ದಾಗ ಮನಗುಳಿ ಅವ್ರ ವಿರುದ್ಧ ಹೇಳಿದ್ರಿ ಅವಾಗ. ಅಂದ್ರೆ ಇವರು ನಿಮ್ದೇ ಸರ್ಕಾರ ಇತ್ತು, ಸರಿಯಾಗಿ ಕೆಲಸ ಮಾಡಕ್ಕೆ ಅವ್ರ ವಿರುದ್ಧ ಅವಾಗ ಆರೋಪ ಮಾಡಿದ್ರಿ. ಅಂದ್ರೆ ಎಲ್ಲರೂ ಯಾರೊಬ್ರು ಕಾಳಜಿ ವಹಿಸಿ ನಿಮ್ ಸರ್ಕಾರ ಇದ್ರು ಇರಲ್ಲ, ವಿರೋಧ ಸರ್. ಇದು ಬಿಜಾಪುರ ಜಿಲ್ಲೆ ಹೊನ್ನಾಟಿ ರಾಜಕಾರಣಕ್ಕೆ ಪ್ರಸಿದ್ಧ ಪಡೆದಿರ್ತಕ್ಕಂಥದ್ದು. ಇದು ಕುಮ್ಮಟಿ ನಗರ ಅಂತೇಳಿ ಪ್ರಸಿದ್ಧ ಪಡೆದಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇಲ್ಲಿ ಹೊನ್ನಾಟಿ ರಾಜಕಾರಣಕ್ಕೆ ಪ್ರಸಿದ್ಧ ಪಡೆದಿರ್ತಕ್ಕಂಥದ್ದು. ಏನು ಅಚಾನಕ್ ಬಡಗಿ ಏಡದಿಂದ ತಪ್ಪಿಸ್ಕೊಂಡು ನಾ ಶಾಸಕನಾಗಿನ ಹೊರತಾಗಿ ಇದು ಒಂದು ದೈವ ಶಕ್ತಿ ಅಂತ ಹಂಚಿಕೆ ಆಗ್ಬೇಕು. ಇವತ್ತು ವಾರ್ಡ್ ಮುಖಾಂತರ ಆಗಲಿ, ಎಲ್ಲಿ ಹೆಚ್ಚಿನ ಒಂದು ಕೆಲಸಕ್ಕೆ ಬೇಕಾಗಿರ್ತಕ್ಕಂಥ ಅನುದಾನ ಕೂಡ ನಮಗೆ ಸರಿಯಾದ ರೀತಿಯಿಂದ ಸಿಗ್ತಾ ಇಲ್ಲ.
ನಾನು ಇವತ್ತು ಜಿಲ್ಲಾಡಳಿತ ಕೇಳುವಂಥದ್ದು ಅಷ್ಟೇ ಪ್ರಶ್ನೆ. ಇವತ್ತು 4 ವಾರ್ಡ್ನಲ್ಲಿ ಇರ್ತಕ್ಕಂಥ ಅವ್ರು ನೀರಿನ ಕರ ಕಟ್ಟಂಗಿಲ್ರಿ, ಮನೆ ಭೂ ಬಾಡಿಗೆ ಕಟ್ಟಂಗಿಲ್ರಿ, ಟ್ಯಾಕ್ಸ್ ಕಟ್ಟಂಗಿಲ್ಲ, ಎಲ್ಲ ರೀತಿಯಿಂದ ಕಟ್ಟಿದ್ರು ಕೂಡ ಹೆಚ್ಚಿನ ಮತ್ತು ಡಬಲ್ ರೀ. ಯಾಕಂದ್ರೆ ಅಲ್ಲಿ ಗುಂಟೆ ಪ್ಲಾಟ್ ಇರೋದ್ರಿಂದ ಇಲ್ಲಿ ಸಿಟಿಯಲ್ಲಿ ಇರತಕ್ಕಂಥ ಡಬಲ್ ಟ್ಯಾಕ್ಸ್ ಅನ್ನು ಅವ್ರು ಪೇ ಮಾಡ್ತಾರೆ. ಆದರೂ ಅವರು ಮೂಲಭೂತ ಸೌಕರ್ಯದಿಂದ ಅವ್ರು ಸಂಪೂರ್ಣವಾಗಿ ವಂಚಿತರಾಗಿದ್ದಾರೆ. ಅದರೊಳಗೆ ಇದು 24x7 ಇದು ಏನು ಕೆಲಸ ಅಂತ ಹೇಳಿ ಬರೀ ಕೆಲಸ ಪೈಪ್ ಹಾಕಿ ಬಿಟ್ಟಿದ್ದಷ್ಟೇ. ಆನಂತರ ಪ್ರತಿಯೊಂದು ಓಣಿದೊಳಗೆ ಕಾಲೋನಿದೊಳಗೆ ಮನೆಗಳಿಗೆ ನೀರಿದ್ದು ಯಾವುದೇ ರೀತಿಯಿಂದ ವ್ಯವಸ್ಥೆ ಆಗ್ತಾ ಇಲ್ಲ. ಈಗ ವಾಟರ್ ಬೋರ್ಡಿಗೆ ಕೇಳಿದರೆ ಇಲ್ಲಿ ಸರ್ ಅದು ಟೆಂಡರ್ ನಾವು ಕೊಟ್ಟಿದ್ದೇವೆ, ಟೆಂಡರ್ದವ್ರು ಸರಿಯಾಗಿ ಅವ್ರು ವರ್ಕೌಟ್ ಆಗ್ಲಾರ್ದ ಬಿಟ್ಟು ಹೋಗ್ಯಾರ ಅಂತೇಳಿ. ಇದು ಅವರಿಗೊಂದು ಗೈಡ್ಲೈನ್ಸ್ ಇರ್ತದೆ. ಇದು 1 ವರ್ಷ ಕಾಮಗಾರಿಕೋ 2 ವರ್ಷ ಕಾಮಗಾರಿಕೆ ಇದು ಹಾಗೆ 4 ವರ್ಷದಿಂದ ಅದನ್ನೇ ಹೇಳ್ಕೊತ ಬಂದರೆ ಇಲ್ಲಿವರೆಗೆ ಜನತೆಗೆ ಕುಡಿಯಲು ಸಹಿತ ನೀರಿನ ಪರದಾಟ ಕೂಡ ನಮ್ಮ ಕ್ಷೇತ್ರದಲ್ಲಿ ಈ ವಾರ್ಡ್ಗಳಲ್ಲಿ ಮತ್ತು ಹಳ್ಳಿಗಳಲ್ಲಿ ಕೂಡ ಇವತ್ತು ಉದ್ಭವ ಕೆಲಸ ಆಗ್ತಾ ಇದೆ. ಅದೇ ಅದನ್ನ ಗೋಚರ ತಾವು ಕೂಡ ಮಾಡಿದ್ದೀವಿ. ಇವತ್ತು ಬರೀ ಭೀಮಾ ಹಂತಪುರ ಅನ್ನೋದಕ್ಕಿಂತ ಅಲ್ಲಿ ಭೀಮಾ ತೀರದ ಉತ್ಸವ ಆಚರಣೆ ಮಾಡುವ ಮೂಲಕ ಇವತ್ತು ಅದನ್ನು ಅಳ್ಕಸ ಹಾಕಬೇಕಾಗಿತ್ತು. ಇದನ್ನು ಯಾಕೆ ಹೇಳ್ತೀನಂದ್ರೆ ಅಲ್ಲಿ ಪೂಜ್ಯ ಸಿಪ್ಪಿ ಲಿಂಗಣ್ಣ, ಗುರುಲಿಂಗಪ್ಪ ಕಾಪ್ಸೆ ಮುಂತಾದವರು ಶ್ರೇಷ್ಠ ಸಾಹಿತಿಗಳು ಇವತ್ತು ಅಲ್ಲಿ ಆಗಿ ಹೋದವರು. ಅದರಲ್ಲಿ ಈಗ ಅವರು ಸಾಕಷ್ಟು ಜನಪರವಾಗಿ ಜನಪದಗಳ ಮುಖಾಂತರ ಇವತ್ತು ಪ್ರಸಿದ್ಧ ಪಡೆದಿರ್ತಕ್ಕಂಥ ಒಂದು ಚಟ್ಟಾಣ ತಾಲೂಕು ಒಂದು ಭೀಮಾ ತೀರ. ಇವತ್ತು ಅದನ್ನ ಭೀಮಾ ಹಂತಕರು ತೆಗೆದು ಈಗ ಭೀಮಾ ತೀರದ ಉತ್ಸವ ಆಚರಣೆ ಮಾಡುವ ಮುಖಾಂತರ ಅದನ್ನ ಅಳಕೋಸ ಹಾಕುವಂಥದ್ದು ಕೆಲಸ ಕೂಡ ಸರ್ಕಾರ ಮಾಡಬೇಕು. ಅದೇ ರೀತಿಯಾಗಿ ಸರ್ಕಾರ ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಬಜೆಟ್ ಕೂಡ ಕೊಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ರಾಜಕಾರಣ ಮಾಡಿದ್ರೆ ಅದು ಹೊಂದಿಕೆ ಆಗುವಷ್ಟು ಅಷ್ಟೇ ಇದೆ, ಮುಂದೆ ಅದು ಪರ್ಮನೆಂಟ್ ಅಲ್ಲ. ಸರ್ ಮಾಡಿದೆವು ಸರ್, ಇದನ್ನ ನಾವು ಅಧಿವೇಶನದಲ್ಲಿ ಸಹಿತ ಮಾನ್ಯ ಇಂಡಿ ಶಾಸಕರು, ನಾವು ಕಪಿಲೇಶ್ವರ ಶಾಸಕರು ಇವರೆಲ್ಲ ಹೆಚ್ಚು ನಮಗೆ ಪರಿಣಾಮ ಆಗುದಂದ್ರೆ ಇಂಡಿ, ಸಿಂದಗಿ, ಚಡ್ಚಾಡ್ 3 ಶಾಸಕರಿಗೆ ಹೆಚ್ಚಿಗೆ ಅದು ಒಂದು ಇದನ್ನಾಗುದು. ನಾವು 3 ಶಾಸಕರು ಆ ಟೈಮ್ದಲ್ಲಿ ಇಲ್ಲ ಟೆಂಡರ್ ಆಗಿದೆ ಸರ್, ಮೋಸ್ಟ್ಲಿ ಆಗ್ಬೋದು. ನಮ್ಮಲ್ಲಿ ಇರುವಂತ 2 ನೀರಾವರಿ ಸಚಿವರು ಅವರೇ ಮಾಡಿದ್ರೆ ಆಗಿ ಹೋಗುತ್ತೆ. ಹಿಂದಿನ ಶಾಸಕರ ಭಿನ್ನಾಭಿಪ್ರಾಯ ಅದು ಹಿಂಗೆ ಪೆಂಡಿಂಗ್ ಉಳಿದು ಅಲ್ಲ. ಈಗಾದ್ರೂ ಅದೇ ಹಣೆ ಬರೋದು ಈಗೆಲ್ಲ ಬನ್ನಿ ಎಲ್ಲಿ ಹೋಗಿದ್ರಿ ಈಗ ಅದರೊಳಗೆ ನಾವು ಜಿಲ್ಲೆ ಜನತೆ ನಾವು ಲಾಸ್ ಅಪ್ ಆಗ ಇನ್ನೊಂದೇನೋ ನೀವು ಕಾಂಗ್ರೆಸ್ ಬಗ್ಗೆ ಬಾಳ ಒಲುವದ, ಹಾಗಾಗಿ ನೀವು ಮುಂದಿನ ಚುನಾವಣೆ ಕಾಂಗ್ರೆಸ್ ಹೋಗ್ತೀರಿ, ಕಾಂಗ್ರೆಸ್ ಸೇರ್ತೀರಿ ಅನ್ನುವಂತ ಕೆಲವು ವಿಷಯ ಕೇಳ್ಕೊಂಬರಾಗ್ತದೆ. ಕಾಂಗ್ರೆಸ್ ಹೋಗ್ತಿರೋ ಅಥವಾ JDS ಹೋಗ್ತಿರೋ ಏನೋ ಇಲ್ಲ. ನಾ ಮೂಲತಃ ಕಾಂಗ್ರೆಸ್ದವರಲ್ಲಿ, ಕಾಂಗ್ರೆಸ್ನಲ್ಲಿ ತುಳಿತಕ್ಕೆ ಒಳಪಟ್ಟಿದ ನಂತರ ಮಾನ್ಯ ನಮ್ಮ ರಾಜ್ಯದ ಗೌರವಾನ್ವಿತ ದೇವೇಗೌಡ ಅಪ್ಪಾಜಿಯವರು, ಮಾನ್ಯ ಕುಮಾರಣ್ಣವರು ನಮ್ಮನ್ನು ಅವ್ರ ಮನೆಗೆ ಕರೆಸಿ ಟಿಕೆಟ್ ಕೊಟ್ಟು ಒಂದು ರಾಜಕೀಯ ಜೀವನವನ್ನೇ ಪ್ರಾರಂಭ ಮಾಡಲು ಕೊಟ್ಟಿರ್ತಾರೆ.